ಮಕ್ಕಳಿಗೆ ವಿವಾಹ ಭಾಗ್ಯ ಬರುವಂತೆ ಮಾಡುವ ಪೂಜೆಗಳು. 1. ಉಮಾಮಹೇಶ್ವರಿ ಪೂಜೆ. ಈ ಪೂಜೆಯನ್ನು ಶಿವಪಾರ್ವತಿಯರನ್ನು ಒಟ್ಟಾಗಿ ಪೂಜಿಸುವ ಮೂಲಕ ಮಾಡಲಾಗುತ್ತದೆ. ಈ ದಂಪತಿಯ ಆಶೀರ್ವಾದದಿಂದ ಸರಳವಾಗಿ ಹಾಗೂ ಶೀಘ್ರವಾಗಿ ವಿವಾಹ ಯೋಗ ಬರುತ್ತದೆ. ಶಿವಪಾರ್ವತಿಯರ ದಂಪತಿ ರೂಪವನ್ನು ಪೂಜಿಸಿ ಉಮಾಮಹೇಶ್ವರ ಅಷ್ಟೋತ್ತರ ನಾಮಾವಳಿ ಓದಿ ಪ್ರಸಾದ ವಿತರಿಸಬಹುದು. 2. ಸಂಬಳೇಶ್ವರ ದೇವರ ಪೂಜೆ. ಕನ್ನಡ ನಾಡಿನಲ್ಲಿ ಪ್ರಸಿದ್ಧ ಈ ಪೂಜೆ. ಈ ದೇವರ ಪೂಜೆಯಿಂದ ಮಕ್ಕಳಿಗೆ ಸಂತೋಷ, ಶಾಂತಿ, ಮದುವೆ ಯೋಗ ಮುಂತಾದವುಗಳು ಲಭಿಸುತ್ತವೆ. 3. ಸಂತಾನ ಗೋಪಾಲ ಪೂಜೆ ಅಂದರೆ ವಿಷ್ಣುವಿನ ರೂಪದ ಪೂಜೆ. ಇದು ಸಾಮಾನ್ಯವಾಗಿ ಸಂತಾನಕ್ಕೆ ಎನ್ನಲಾಗುತ್ತಾದರೂ ವಿವಾಹ ಭಾಗ್ಯಕ್ಕೂ ನೆರವಾಗುತ್ತದೆ. ವಿಷ್ಣುವಿನ ಸಂತಾನ ಗೋಪಾಲ ಮಂತ್ರ ಜಪಿಸುವುದು ಲಾಭದಾಯಕ. 4. ನಾಗದೋಷ ಶಾಂತಿ ಪೂಜೆ. ಕೆಲವರ ಜಾತಕದಲ್ಲಿ ನಾಗದೋಷವಿದ್ದರೆ ವಿವಾಹ ವಿಳಂಬವಾಗಬಹುದು. ಇದನ್ನು ಶಾಂತಿ ಪೂಜೆಯಿಂದ ನಿವಾರಿಸಬಹುದು. ದೇವಾಲಯಗಳಲ್ಲಿ ಅಥವಾ ತಜ್ಞ ಜ್ಯೋತಿಷಿಯ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಬಹುದು. ಇದಕ್ಕೆ ಪರಿಹಾರ ಮತ್ತು ಉಪಾಯಗಳು: ಪ್ರತಿ ಸೋಮವಾರ ಶಿವನಿಗೆ ಬಿಲ್ವದಳ ಅರ್ಪಿಸಿ ಪ್ರಾರ್ಥನೆ ಮಾಡುವುದು. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮದುವೆ ಭಾಗ್ಯಕ್ಕಾಗಿ ಪ್ರಾರ್ಥನೆ. ತುಳಸಿ ಪೂಜೆ. ದೈನಂದಿನ ಜೀವನದಲ್ಲಿ ತುಳಸಿಯನ್ನು ಪೂಜಿಸುವುದು ಶ್ರೇಷ್ಠದಾಯಕ. ಸಾತ್ವಿಕ ಜೀವನ ಶೈಲಿ, ಧಾರ್ಮಿಕ ಶ್ರದ್ಧೆ, ಹನುಮಾನ್ ಚಾಲಿಸ, ಶಿವತಾಂಡವ ಸ್ತೋತ್ರ ಪಠಣ ಸಹ ಲಾಭಕಾರಿ. ಮಂತ್ರಗಳು ಈ ರೀತಿ ಇವೆ. ಓಂ ಉಮಾಮಹೇಶ್ವರಾಯ ನಮಃ 108 ಬಾರಿ ಪ್ರತಿದಿನ ಜಪಿಸಿ. ಓಂ ನಮಃ ಶಿವಾಯ ಪ್ರತಿನಿತ್ಯ ಜಪಿಸಬಹುದಾದಂತಹ ಮಂತ್ರ. ಶುಭ ವಿವಾಹ, ಆಯುಷ್ಮಾನ್ ಭವ ಈ ಆಶೀರ್ವಚನವನ್ನು ನಿತ್ಯ ಬಳಸಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.